ಓಕೆ ಫೈನ್. ನೀನು ಶೂಟಿಂಗ್ ಅಲ್ಲಿ ಯಾವ ರೀತಿ ಇತ್ತು? ಶೂಟಿಂಗ್ ಎಲ್ಲ ಯಾವ ರೀತಿ ಮಾಡಿದ್ರಿ ನೀವು ಕರಡೆ ಸಿನಿಮಾದು? ಅವಿರಾಮ್ ಸರ್ ಅಂತೂ ನಂಗೆ ತುಂಬಾ ಪ್ರೀತಿ ಮಾಡ್ತಿದ್ರು. ಓಕೆ. ತುಂಬಾ ಚಾಕ್ಲೇಟ್ ಕೊಡ್ತಿದ್ರು. ಓಕೆ. ಶೂಟಿಂಗ್ ಹೆಂಗಿತ್ತು? ಸೂಪರ್ ಇತ್ತು. ಓಕೆ. ನಿಂಗೆ ಶೂಟಿಂಗ್ ಅಲ್ಲಿ ತುಂಬಾ ಇಷ್ಟ ಆಗಿದ್ದೇನು ಸೆಟ್ ಅಲ್ಲಿ? ಸರ್. ಓಕೆ. ಶೂಟಿಂಗ್ ಎಷ್ಟೊತ್ತು ತನಕ ಮಾಡ್ತಿದ್ರಿ ಶ್ರೇಯಾ ನೀವು? ರಾತ್ರಿವರೆಗೂ ಮಾಡ್ತಿದ್ವಿ. ರಾತ್ರಿವರೆಗೂ ಮಾಡ್ತಿದ್ರಾ? ಎಷ್ಟೊತ್ತು ತನಕ ಮಾಡ್ತಿದ್ರಿ? ರಾತ್ರಿ ಆಗೋವರೆಗೂ. ಓಕೆ, ಸೂಪರ್. ಬೆಳಿಗ್ಗೆ ಮಲ್ಕೊಂತಿದ್ದೆ. ಶೂಟಿಂಗ್ ಕತ್ತಿ ಶೂಟಿಂಗ್ ಸ್ಟಾರ್ಟ್ ಆಯಿತು ಅಂತ ಕರೀತಾರೆ ಅವ್ರು ನಂಗೆ. ಹೌದಾ? ಸೋ ಸ್ವೀಟ್. ನಿನಗೆ ನೀನು ಇದೆಲ್ಲ ಡೈಲಾಗ್ಸ್ ಎಲ್ಲ ಮುಂಚೆನೆ ಬಯಟ್ ಮಾಡಿದ್ಯಾ? ಹೇಗೆ ಅದು? ಹೌದು, ಮುಂಚೆನೆ ಪ್ರಾಕ್ಟೀಸ್ ಮಾಡಿದ್ಯಾ? ಯಾರು ಹೇಳ್ಕೊಟ್ಟಿದ್ದು ನಿನ್ಗೆ ಡೈಲಾಗ್ಸ್ ಎಲ್ಲ? ಅಮ್ಮ ಹೇಳ್ಕೊಟ್ಟಿದ್ದು. ಓಕೆ. ಅವಿರಾಮ್ ಸರ್ ನಿನಗೆ ಸೆಟ್ ಅಲ್ಲಿ ಬೈತಿದ್ರಾ? ಇಲ್ವಾ? ಹೇಗ್ ನೋಡ್ಕೋತಿದ್ರು? ಚೆನ್ನಾಗಿ ನೋಡ್ಕೊಂತಿದ್ರು. ಪುಟಾಣಿ, ನೀವು ಒಂದೊಂದ್ ಲೈನ್ ಆನ್ಸರ್ ಕೊಟ್ರೆ ನಾನು ಏನೋ ಕ್ವಶನ್ ಕೇಳಿ. ಸೋ ಸ್ವೀಟ್. ಓಕೆ, ಇನ್ನೊಬ್ರು ಹೇಳ್ತೀಯಾ ಕರಡೆ ಬಗ್ಗೆ? ಕರಡೆ ಸಿನಿಮಾದ ಬಗ್ಗೆ ಹೇಳಮ್ಮ. ರಾತ್ರಿ ಫುಲ್ ನಂಗೆ ಮಾಡಿಸ್ತಿದ್ರು. ನಂಗೆ ನಿದ್ದೆ ಬರ್ತಿರ್ಲಿಲ್ಲ. ಬಿಡು, ಬೇರೆ ಹೇಳು. ಹೇಗಿದೆ? ಓಕೆ. ಸೂಪರ್ ಇದೆ ಮೂವಿ. ಸೂಪರ್. ಪರೀಕ್ಷೆ ಸರ್ ಚಾಕ್ಲೇಟ್ ಕೊಡಿಸ್ತಾರೆ. ಓಕೆ, ಹೇಳಮ್ಮ. ಓಕೆ, ಸೂಪರ್. ನೀನ್ ಆಮೇಲೆ ಹಾಡಾಡ್ಬೇಕು ಪಕ್ಕ, ಓಕೆನಾ? ಓಕೆ, ಡನ್. ಓಕೆ, ಥ್ಯಾಂಕ್ ಯು. ಇನ್ನು ಮತ್ತೆ ವಿಷಯ ಜನಕ್ಕೆ ತಲುಪೋದು. ನಾವು ಕ್ರಿಯೇಟ್ ಮಾಡಕ್ಕೆ ಹೋಗ್ತಿರೋದೇ ಒಂದು ವಿಷಯ, ಅಂದರೆ ಒಂದು ಸಿನಿಮಾನೇ ಒಂದು ವಿಷಯ ಆಗಿರುತ್ತೆ. ಈ ವಿಷಯ ಒಂದು ಕರಡೆ. ಈಗ ಕರಡೆ ಅಂದರೆ ಏನು ಅಂತ ತುಂಬ ಜನ ನನಗೆ ಅದನ್ನು ಕ್ವಶನ್ ಮಾಡ್ತಿದ್ರು. ಸರಿ, ಇದನ್ನೇ ಯಾಕೆ ನಾನು ಕಾಂಟೆಸ್ಟ್ ಮಾಡಬಾರ್ದು ಅಂತ ನನಗೊಂದು ಐಡಿಯಾ ಸ್ಪಾರ್ಕ್ ಆಯಿತು. ಸ್ಪಾರ್ಕ್ ಆದಾಗ ನನ್ನ ಟೀಮ್ ಜೊತೆ ಡಿಸ್ಕಷನ್ ಮಾಡಿ, ಸರಿ ಇದಕ್ಕೇನಾದರೂ ಒಂದು ಬಹುಮಾನ ಇಟ್ಟರೆ ತುಂಬ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ಒಂದು ಐಫೋನ್ನ ಏನು ಮಾಡಿದ್ವಿ, ಅದರಲ್ಲೂ ಒಂದು ಕೊಲಾಬ್ರೇಟ್ ಮಾಡಿಕೊಂಡು ಒಂದು ಸ್ಮೈಲ್ ಎಂಟರ್ಪ್ರೈಸಸ್ ಅಂತ ಒಂದು ಐಫೋನ್ನ ನಾವು ಈ ಥರ ವಿಜೇತರಿಗೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ. ಬಟ್ ಅಲ್ಲಿ ನನಗೆ ರೀಚ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಒಂದು ಪರ್ಸ್ನಾಲಿಟಿ ಬೇಕಾಗಿತ್ತು. ಆ ಸ್ಟ್ರಾಂಗ್ ಪರ್ಸ್ನಾಲಿಟಿ ವಸಿಷ್ಠ ಸಿಂಹ ಸರ್ ನಮ್ಮ ಜೊತೆಲಿ ಕೈ ಜೋಡಿಸಿದ್ದಕ್ಕೆ ಹಾರ್ಟ್ಲಿ ತುಂಬ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ವಸಿಷ್ಠ ಸಿಂಹ ಸರ್ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡೋದು ಬೇಕಾಗಿಲ್ಲ. ಎಲ್ಲರಿಗೂ ಗೊತ್ತಿರೋವಂಥ ಫೇಮ್ ಇರೋವಂಥ ಒಬ್ಬರು ಆರ್ಟಿಸ್ಟು, ತುಂಬ ಪ್ರೂವ್ಡ್, ಅಂದರೆ ಆಲ್ರೆಡಿ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂಥವರು, ಚಿರಪರಿಚಿತ. ಯಾವುದೇ ಒಂದು ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಲ್ಲಿವರೆಗೂ ಬಂದು ನಮಗೆ ನಮ್ಮ ಕರಡೆ ಸಿನಿಮಾಗೆ ಪ್ಯೂರ್ಲಿ ಸಿನಿಮಾಗೋಸ್ಕರ ಅಷ್ಟೇ, ಬೇರೆ ಇನ್ನೇನಿಲ್ಲ. ಡೈರೆಕ್ಟರ್ ಕರೆಕ್ಟಾಗಿ ಗೊತ್ತಿಲ್ಲ, ಪ್ರೊಡ್ಯೂಸರ್ ಗೊತ್ತಿಲ್ಲ, ಆರ್ಟಿಸ್ಟ್ಗಳು ಗೊತ್ತಿಲ್ಲ. PR ರಜನಿಕಾಂತ್ ಅವರು ಅವ್ರನ್ನ ಸಂಪರ್ಕ ಮಾಡಿ, ಅದಾದಮೇಲೆ ನಾನು ಮಾತಾಡಿ ಅವ್ರ ಸಿನಿಮಾ ಮೇಲಿರೋ ಪ್ರೀತಿಗೋಸ್ಕರ ಇಲ್ಲಿವರೆಗೂ ಬಂದು ಕೂತಿದ್ದೀರ ಸರ್, ತುಂಬ ಥ್ಯಾಂಕ್ ಯು. ನಾನು ವಸಿಷ್ಠ ಸಿಂಹ ಸರ್ನ ಟಗರು ಸಿನಿಮಾ ಶೂಟಿಂಗಲ್ಲಿ ಭೇಟಿಯಾಗಿದೆ ಸರ್. ನಾನು ಅವಾಗ ಕನ್ನಡ ದೇಶದೊಳ್ಳು ಅಂತ ಸಿನಿಮಾ ಮಾಡ್ತಿದ್ದೆ. ಟೀ-ಶರ್ಟ್ಸು, ನೀವು ಟೀ-ಶರ್ಟ್ ಹಾಕಿ ಒಂದು ಪೋಸ್, ಅದು ತುಂಬ ವೈರಲ್ ಆಗಿತ್ತು ಆ ಟೈಮಲ್ಲಿ. ಅದಾದಮೇಲೆ ಸರ್ ಇದೆ ಸರ್. ಬಟ್
ತುಂಬ ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾಕಂದರೆ ನಾನು ನೋಡಿದ್ದೀನಿ ಸರ್, ಇವತ್ತು ಸಿನಿಮಾ ಇಂಡಸ್ಟ್ರಿ ಯಾವ ಥರ ಇದೆ ಅಂತೆಲ್ಲ ಗೊತ್ತು, ಎಷ್ಟು ಕಮರ್ಷಿಯಲ್ ಆಗಿದ್ದಾರೆ ಜನ ಅಂತ. ಒಂದು ಪೋಸ್ಟ್ ಹಾಕೋದಕ್ಕೂ ಇವತ್ತು ಯಾವ ಥರ ಇದೆ, ಒಂದು ಪೋಸ್ಟ್ ಬಿಡಿ, ಒಂದು ಲೈಕು, ಆ ಥರದ್ದೊಂದು ಕಾಲದಲ್ಲಿ ನೀವು ಇಲ್ಲಿವರೆಗೂ ಏನು ಒಂದು ಕಮರ್ಷಿಯಲ್ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದಿರ, ತುಂಬ ಹಾರ್ಟ್ಲಿ ತುಂಬ ಥ್ಯಾಂಕ್ ಯು. ಮೋರೋವರ್ ಕರಳೆ ಅಂದರೆ ಏನು ಅಂತ ನಾನು ಇವಾಗ ಅದನ್ನು ರಿವೀಲ್ ಮಾಡೋಕ್ಕೆ ಇದು ರೈಟ್ ಸ್ಟೇಜ್ ಅಲ್ಲ. ಯಾಕಂದರೆ ನಾನು ಅದನ್ನು ಬಿಟ್ಕೊಟ್ಬಿಟ್ರೆ ಸಿನಿಮಾ ಆಳತೆ ಅದನ್ನು ನಾನು ಈಗಲೇ ತೋರಿಸ್ದಂಗೆ ಆಗ್ಬಿಡುತ್ತೆ. ಒಬ್ಬ ನಿರ್ದೇಶಕನಿಗೆ ಈ ಸಮಯ ರೈಟ್ ಸ್ಟೇಜ್ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ಮುಂದೆ ಬಹುಶಃ ನೆಕ್ಸ್ಟ್ ಟ್ರೇಲರು ಟೀಸರು ಆ ಟೈಮಲ್ಲಿ ನಾನು ಹೇಳೋವಂಥ ಪ್ರಯತ್ನ ನಾನು ಮಾಡ್ತೀನಿ. ದಯವಿಟ್ಟು ಕರಳೆ ಅನ್ನೋದೇನು ಅಂತ ಕೇಳಬೇಡಿ. ಮತ್ತು ಹಾರ್ಟ್ಲಿ ಮತ್ತು ಫ್ರ್ಯಾಂಕ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿರೋ ಅಷ್ಟು ಕಮೆಂಟ್ಸಲ್ಲಿ ಒಂದೇ ಒಂದು ಕರಳೆಗೆ ಸಂಬಂಧಪಟ್ಟಂಗಿದೆ, ಬಟ್ ಯಾರು ಮೀನಿಂಗ್ ಅಂತೂ ಪರ್ಫೆಕ್ಟಾಗಿ ಹೇಳಿಲ್ಲ. ಅದು ಆ ಥರ ಹುಡುಕಿದ್ದೀನಿ ನಾನು. ಕರಳೆ ಬಂದು ವಿಶೇಷ ಏನಂದರೆ ಇದೊಂದು ಇಂಡೋ ಚೈನೀಸ್ ಮೂವಿ ಅಂತ. ಇಂಡೋ ಚೈನೀಸ್ ಯಾಕೆ ಅಂದರೆ ಅಟ್ ಎ ಟೈಮ್ ಚೈನಾ ಮತ್ತು ಇಂಡಿಯಾನಲ್ಲಿ ರಿಲೀಸ್ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇರೋವಂಥ ಸಿನಿಮಾ. ಯಾಕೆ ಚೈನಾ ಅಂತಂದರೆ ಈ ಕತೆ ಒಂದು ನಡೆದಿರೋವಂಥ ಬ್ಯಾಕ್ ಡ್ರಾಪಲ್ಲಿ ಇಂಡಿಯಾ ಮತ್ತು ಚೈನಾ ಎರಡರಲ್ಲೂ ಒಟ್ಟಿಗೆ ನಡೆದಿರೋವಂಥ ಒಂದು ಕತೆ. ಇದು ರಿಯಲಿಸ್ಟಿಕ್ ಸ್ಟೋರಿ, ತುಂಬ ಹಾರ್ಟ್ ರೆಂಚಿಂಗು. ಇದು ಹೇಗೋ ನನಗೆ ಗೊತ್ತಾಗಿ ಅದನ್ನು ಒಂದು ಸಿನಿಮಾ ಮಾಡೋಣ ಅಂತ ನಾನು ಮತ್ತು ನನ್ನ ಪ್ರೊಡ್ಯೂಸರು ಪಾಲಾಕ್ಷ ಸಾರು, ಅವರ ಮಿಸ್ಸಸ್ ಬಂದು ಒಬ್ಬ ಸೈಕ್ಯಾಟಿಸ್ಟು, ಅವ್ರಿಗೆ ಬಂದಂಥ ಒಂದು ಕೇಸ್ ಇದು. ಆ ಕೇಸಿಂದ ಹಾಗೆ ಅದನ್ನು ತಗೊಂಡು ಅದರಿಂದ ಏನೇನಿದೆ ತುಂಬ ಅಧ್ಯಯನ ಮಾಡಿದ್ದೀವಿ ಕರಳೆ ಸಿನಿಮಾನ. ಕರಳೆ ಶೂಟಿಂಗ್ ಆಲ್ಮೋಸ್ಟ್ ಒಂದು 90% ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನು ಸಾಂಗ್ ಮತ್ತು ಫೈಟ್ ಮಾತ್ರ ಬಾಕಿ ಇದೆ. ಇವಾಗ ನೆಕ್ಸ್ಟ್ ಮಳೆ ನೋಡಿಕೊಂಡು ನಾವು ಅದನ್ನು ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡೋವಂಥ ಸ್ಟೇಜಲ್ಲಿದ್ದೀವಿ. ಬಟ್ ಒಂದು ಕರಳೆ ಅಂದರೆ ಎಷ್ಟು ಇಂಟೆನ್ಸಾಗಿ ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ನಾನು ಒಬ್ಬ ನಿರ್ದೇಶಕನಾಗಿ ನಿಮ್ಮ ಮುಂದೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಸ್ವಲ್ಪ ಖಾರವಾಗಿರುತ್ತೆ. ದಯವಿಟ್ಟು ಅದನ್ನು ನೀಟಾಗಿ ಅನಲೈಸ್ ಮಾಡಿ. ನೀವೆಲ್ಲ ಹೇಗೆ ಹುಟ್ಟಿದ್ದೀರಾ ಅಂತ ಕೇಳಿದ ತಕ್ಷಣ ಒಂಥರ ಪ್ರವೋಕ್ ಆಗುತ್ತೆ ಕಿವಿಗೆ, ಇದೇನು ಹಿಂಗೆ ಕೇಳ್ತಾನೆ ಅಂತ. ಅಂದರೆ ಎಲ್ಲರಿಗೂ ಗೊತ್ತು, ನಮ್ಮ ತಂದೆ ತಾಯಿ ಇದ್ದಾರೆ, ತಂದೆ ತಾಯಿ ಹೆಸರು ಹೇಳ್ತೀವಿ. ಓಕೆ, ತಂದೆ ಹುಟ್ಟು, ತಾಯಿ ಒಂದು ಜನನ, ಅಂದರೆ ಇದೆಲ್ಲರಿಗೂ ಗೊತ್ತಿರುವಂಥ ಕಾಮನ್ ಎಲಿಮೆಂಟ್. ತಾಯಿ ಒಂದು ಮಗುಗೆ ಜನನ ಕೊಡಬೇಕಾದ್ರೆ ಒಂದು ಪ್ರೋಸೆಸ್ ಇದೆ, ಅದು ಹೆರಿಗೆ. ಆವಾಗ ಒಂದು ಸಿಸರಿನ್ ಆದರೂ ಆಗ್ಬೋದು ಅಥವಾ ನಾರ್ಮಲ್ ಡೆಲಿವರಿ ಆದರೂ ಆಗ್ಬೋದು ಅಲ್ವಾ. ಬಟ್ ಏನೇ ಆದರೂ ಮಗು ಅಂತೂ ಹೊರಗಡೆ ಬರುತ್ತೆ, ತಾಯಿಯ ಹೊಟ್ಟೆ ಭಾಗ ಅಥವಾ ಜನನಾಂಗದಿಂದ ಹೊರಗಡೆ ಬರುತ್ತೆ. ಕತ್ತರಿಸಿ ತೆಗೀಲಿ ಅಥವಾ ನೈಸರ್ಗಿಕವಾಗಿ ಹೊರಗಡೆ ಬರಲಿ, ಬಂದರೆ ಮಗು ಬಂದಾಗ ಒಂದು ಕರಳು ತಾಯಿಗೆ ಅಟ್ಯಾಚ್ ಆಗಿರುತ್ತೆ. ಅಂಬ್ಲಿಕಲ್ ಕಾರ್ಡ್ ಅಂತ ಸೈಂಟಿಫಿಕಲಿ ಅದಕ್ಕೊಂದು ಹೆಸರಿದೆ. ಅಂಬ್ಲಿಕಲ್ ಕಾರ್ಡು ಅದನ್ನು 1 ನಿಮಿಷದಿಂದ 3 ನಿಮಿಷದೊಳಗಡೆ ಕಟ್ ಮಾಡಬೇಕು. ಬಿಕಾಸ್ ಅಲ್ಲೇನಾಗುತ್ತೆ, ತಾಯಿಯ ಪ್ಲಾಸೆಂಟಾ, ಆ ಪ್ಲಾಸೆಂಟಾಯಿಂದ ಮಗುಗೆ ಬ್ಲಡ್ ಸಪ್ಲೈ ಆಗಬೇಕು, ನ್ಯೂಟ್ರಿಯೆಂಟ್ಸ್ ಹೋಗಬೇಕು, ಐರನ್ನು ಕೆಲವು ಏನೇನಿರುತ್ತೆ ಆ ಬ್ಲಡ್ಡಿಂದ ಹೋಗಬೇಕು. ಅದು ಮಿನಿಮಮ್ 1 ನಿಮಿಷ, ಮ್ಯಾಕ್ಸಿಮಮ್ 3 ಮಿನಿಟ್ಸ್. ಇಷ್ಟು ಒಳಗಡೆ ಅದನ್ನು ಕಟ್ ಮಾಡಬೇಕು. ಈ ಕಟ್ ಮಾಡ್ತಾರಲ್ಲ, ಕಟ್ ಮಾಡಿದಂಥವ್ರು ಯಾರು? ನಾವಿಷ್ಟು ಜನ ಹುಟ್ಟಿದ್ದೀವಿ, ಯಾರಿಗಾದ್ರೂ ಗೊತ್ತಾ? ಅದೇನೋ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ ಅಂತ ಅನ್ಕೊತೀವಿ. ಅವ್ರು ಕರೆಕ್ಟಾಗಿ ಅಂಬ್ಲಿಕಲ್ ಕಾರ್ಡ್ನ, ಅಂದರೆ ಆ ಕರಳು ಬಳ್ಳಿನ ಕರೆಕ್ಟ್ ಟೈಮ್ಗೆ ಕಟ್ ಮಾಡದೆ ಹೋದರೆ ನಮ್ಮ ಬೆಳವಣಿಗೆ ಸರಿಯಾಗಲ್ಲ, ಒದ್ದಾಡಬೇಕು ಅಲ್ವಾ. ಅಂದರೆ ತಾಯಿ ಜನ್ಮ ಕೊಟ್ಟಿರ್ಬೋದು, ಜೀವನ ಕೊಟ್ಟಿದ್ದು ಯಾರು ಅಂದರೆ ಆ ಕರಳು ಬಳ್ಳಿನ ಕತ್ತರಿಸಿದಂಥವ್ರು. ಅವ್ರು ಯಾರು ಅಂತ ನಮ್ಗೆ ಯಾರ ಕಣ್ಣಿಗೂ ಕಾಣಿಸೋದು ಇಲ್ಲ, ನಮ್ಗೆ ಅದು ಬೇಕಾಗೂ ಇಲ್ಲ. ಈ ಥರದ್ದು ಎಷ್ಟೋ ಸತ್ಯಗಳು ನಮ್ಮ ಜೀವನದಲ್ಲಿ ನಾವು ಬದುಕಿರ್ತೀವಿ, ಸಾರ್ಥಕ ಜೀವನ ಅನ್ಕೊತೀವಿ, ಬಟ್ ಸಾರ್ಥಕ ಆಗಿರಲ್ಲ. ಯಾಕೆಂದರೆ ಎಷ್ಟೋ ಈ ಥರದ್ದು ತುಂಬ ನಮ್ಮ ಜೀವನದಲ್ಲಿ ನಾವೇ ಅದರಿಂದ ಫಲಾನುಭವಿಗಳಾಗಿರ್ತೀವಿ. ಅವ್ರಿಗೆ ಒಂದು ಪ್ರಶಂಸೆ ಕೊಡೋದಾಗಲಿ ನೆನೆಸ್ಕೊಳ್ಳೋದಾಗಲಿ ಇರಲ್ಲ. ಈ ಥರದ ಸಾಕಷ್ಟು ವಿಚಾರಗಳನ್ನ ಕರಳೆಯಲ್ಲಿ ಹೇಳೋಕ್ಕೆ ಹೊರಟಿದ್ದೀನಿ. ನಿಮ್ಮೆಲ್ಲರ ಬೆಂಬಲ ಸಹಕಾರ ಇದ್ದರೆ
ಖಂಡಿತ ದೊಡ್ಡ ಮಟ್ಟಿಗೆ ಇದನ್ನು ತಲುಪಿಸ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ನನಗಿದೆ. ಥ್ಯಾಂಕ್ ಯು. ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟಿಂಗ್ ಇದೆ ನೋಡಿ ಸರ್, ಬಂದು ಇನ್ನೊಬ್ಬರ ಮೂವಿಗೆ ತುಂಬ ದೊಡ್ಡ ಮನಸ್ಸು ಸರ್. ಎರಡೇ ಮಾತಾಡಿ ಹೇಳ್ತಾ ಇದ್ದೀನಿ, ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ. ಕರಳೆ ಬಗ್ಗೆ ಅವತ್ತೇ ನಾನು ಮಾತಾಡಿದ್ದೀನಿ. ಅದ್ರದ್ದು ಮಾತು ನೀವು ಎಷ್ಟು ಮಾತಾಡಿದ್ರು ಇನ್ನೂ ತುಂಬ ಇದೆ. ಈ ಮಗು ಹೇಳಿಲ್ಲ ಅಷ್ಟೇ, ಈ ಮಗು ಹೇಳಿದ್ರೆ 1 ಅವರ್ ಹೇಳುತ್ತೆ ಆ ಮೂವಿ ಬಗ್ಗೆ, ಅಷ್ಟು ಗೊತ್ತು ಕರಳೆ ಬಗ್ಗೆ. ಅರೆ ನಾವು ಶೂಟಿಂಗ್ ಟೈಮಲ್ಲೂ ಅಷ್ಟೇ, ಆ ಸ್ಟೋರಿ ಆಗೋವಾಗ ಪ್ರತಿಯೊಂದು ಟೈಮಲ್ಲೂ ಆ ನ್ಯೂ ಥಿಂಗ್ಸ್, ಈ ಜನಗಳಿಗೆ ಅದು ಏನು ಬೇಕು ಅನ್ನೋದನ್ನ ಅದು ಡೈರೆಕ್ಟ್ ಕರೆಕ್ಟಾಗಿ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಅದನ್ನು ಮೂವಿ ಅಂತೂ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಉತ್ತಮವಾಗಿ ಶೂಟಿಂಗ್ ಅಂತೂ ಫುಲ್ಲು 90% ಅಂತೂ ಪೂರ್ತಿ ಮೂವಿ ಮುಗ್ದಿದೆ. ಶ್ರೀಯನ್ ಆ್ಯಕ್ಟಿಂಗ್ ಬಗ್ಗೆ, ಹೀರೋ ಕ್ಯಾರೆಕ್ಟ್ರು ಅದನ್ನೆಲ್ಲ ಇನ್ನೂ ರಿವೀಲ್ ಮಾಡಿಲ್ಲ ಅನ್ಸತ್ತಲ್ವ ಸರ್? ಓಕೆ, ಹೀರೋಯಿನ್ದು ಒಂದು ಆ್ಯಕ್ಟಿಂಗ್ ಅಂತೂ ನಿಜವಾಗ್ಲೂ ಪ್ರತಿಯೊಬ್ಬರು ನೋಡಬೇಕು, ಅಷ್ಟು ಅದ್ಭುತವಾಗಿ ಬಂದಿದೆ. ಶ್ರೀಯನ್ ಆ್ಯಕ್ಟಿಂಗು ಅಷ್ಟೇ, ಕಣ್ಣಲ್ಲಂತೂ ನೀರು ಹಾಕ್ಸೋದಂತೂ ಪಕ್ಕ ಈ ಫಿಲಮ್ ಮಾತ್ರ. ಅದನ್ನು ಮಾತ್ರ ನಾನು ಹೇಳಬಲ್ಲೆ ಅಷ್ಟೇ. ಪ್ರತಿಯೊಂದು ದಿನನೂ ಅಷ್ಟೇ ಶೂಟಿಂಗ್ ನಡೀತಿರ್ಬೇಕಾದ್ರೆ ಪ್ರತಿಯೊಂದು ದಿನನೂ ಅವ್ರ ಶೂಟ್ ನಡಿಬೇಕಾದ್ರೆ ನಾವಿಬ್ರು ಕಣ್ಣೀರು ಹಾಕಿದ್ದೀವಿ. ನಾವು ಕಣ್ಣೀರು ಹಾಕಿದ್ದೀವಿ, ಯಾಕಂದರೆ ಆ ರೇಂಜಿಗಿದೆ ಆ ಸ್ಟೋರಿ. ಆ್ಯಸ್ ಅ ಮದರ್, ಆ್ಯಸ್ ಅ ಫಾದರ್, ಇಬ್ಬರು ಅಷ್ಟು ಕಣ್ಣೀರು ಹಾಕಿದ್ದೀವಿ. ಇದನ್ನ ಪ್ರತಿಯೊಬ್ಬ ಪೇರೆಂಟ್ಸ್ ನೋಡ್ಬೇಕಾದ್ರೂ ಹತ್ಬಿಟ್ಟು ಬರೋದಂತೂ ಕನ್ಫರ್ಮ್, ಯಾಕಂದರೆ ಅಷ್ಟು ಡೀಪಾಗಿದೆ ಇದರಲ್ಲಿರೋ ಮೆಸೇಜು. ಮತ್ತು ಇನ್ನೊಂದು, ನನ್ನ ಮಗಳಿಗೆ ಅವಿರಾಮ್ ಸರ್ ಒಬ್ಬರು ಏನು ಹೇಳೋದು, ನಾವು ಹೆತ್ತಿರ್ಬೋದು, ಅವಳ ಕಲೆನ ಗುರುತಿಸ್ಬಿಟ್ಟು ಅವಳಿಗೊಂದು ಚಾನ್ಸ್ ಕೊಟ್ಟಿರೋದು ಅವಿರಾಮ್ ಸರು. ಸೊ ಸರ್, ನಿಮಗೆ ನಾನು ಲೈಫ್ ಪೂರ್ತಿ ಥ್ಯಾಂಕ್ಫುಲ್ ಆಗಿರ್ತೀವಿ. ನನ್ನ ಮಗಳು ಏನೇ ತಪ್ಪು ಮಾಡಿದ್ರು ಅಷ್ಟೇ, ಇವಾಗ 3.5 ವರ್ಷದ ಮಗು ಆ್ಯಕ್ಟ್ ಮಾಡಬೇಕು ಅಂತಂದರೆ ಎಷ್ಟೋ ತಪ್ಪುಗಳು ಮಾಡುತ್ತೆ. ಅವ್ರ ಪೇಷನ್ಸ್ ಕಳ್ಕೊಂಡಿಲ್ಲ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್. ಕಲೆಕ್ಟಿವ್ ಆಗಿ ಏನು ಮೊದಲ ವಾರನೇ ಸೊ ಪ್ರಮುಖವಾಗಿ ನಾನಿಲ್ಲಿ ಬಂದಿರೋ ಕಾರಣ ಇಲ್ಲಿ ನನ್ನ ಮುಂದೆ ಇದೆ. ಒಂದು ಸಿನಿಮಾ ಪ್ರೇಕ್ಷಕರನ್ನ ತಲುಪಬೇಕು, ಪ್ರೇಕ್ಷಕರ ಮನಸ್ಸು ಮುಟ್ಟಬೇಕು, ನಿರ್ಮಾಪಕರಿಗೆ ಜೇಬು ತುಂಬಿಸ್ಬೇಕು, ಅವ್ರು ಮತ್ತೆ ಹೊಸ ಹೊಸ ಪ್ರಯತ್ನಗಳಿಗೆ ಕೈ ಹಾಕುವಷ್ಟು ಸ್ಥೈರ್ಯ ತುಂಬಬೇಕು. ಒಂದಷ್ಟು ಹೊಸಬರಿಗೆ, ಹೊಸ ಡೈರೆಕ್ಟರ್ಗಳಿಗಾಗಲಿ ಕಲಾವಿದರಿಗಾಗಲಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಡೋದಕ್ಕೆ ಒಂದು ಪ್ರೊಡಕ್ಷನ್ ಹೌಸ್ ಸನ್ನದ್ಧವಾಗಬೇಕು ಅಂದರೆ ಅದರ ಹಿಂದೆ ಒಂದು ಗೆಲುವಿರಬೇಕು. ಗೆಲುವು ಸೋಲು ಅನ್ನೋದು ಹಲವಾರು ಮಜಲಲ್ಲಿ, ಹಲವಾರು ರೀತಿಯಲ್ಲಿ, ಹಲವಾರು ಆಯಾಮಗಳಲ್ಲಿ ಕಾಣುತ್ತೆ. ಕಮರ್ಷಿಯಲ್ ಸಕ್ಸಸ್ ಒಂದು ಕಡೆ ಆದರೆ, ಕ್ರಿಟಿಕಲಿ ಅಕ್ಲೈಮ್ಡ್ ಆಗೋದು ಅದೊಂದು ರೀತಿ ಸಕ್ಸಸ್ಸು. ಜನಮನ್ನಣೆ ಥಿಯೇಟ್ರಿಕಲಿ ಸಿಗದೆ ಹೋದ್ರೆ ಕೆಲವೊಂದು ಸಿನಿಮಾಗಳು OTTಲಿ ಬಂದಾಗ ಅಥವಾ ಟಿ ವಿಲಿ ಬಂದಾಗ ಅದಕ್ಕೆ ತುಂಬ ಒಳ್ಳೆ TRP ಆಗಲಿ ಅಥವಾ ಒಳ್ಳೆ ವ್ಯೂವರ್ಶಿಪ್ ಸಿಕ್ಕಿ ಈ ಥರ ಹೆಸರು ಮಾಡುತ್ತೆ. ಹೆಸರು ಜೊತೆಗೆ ಹಣ ಬಂದಾಗ ಅದು ಟೋಟಲ್ ಓವರಾಲ್ 360 ಡಿಗ್ರಿ ಸಕ್ಸಸ್ ಅಂತ ನಾವು ಭಾವಿಸ್ತೀವಿ. ಅದು ಎಷ್ಟು ಮುಖ್ಯ ಒಂದು ತಂಡಕ್ಕೆ ಅಂದರೆ ಆಗಲೇ ಹೇಳ್ದಂಗೆ ಮತ್ತಷ್ಟು ಹೊಸ ಹೊಸ ಪ್ರಯತ್ನಗಳಿಗೆ, ಪ್ರಯೋಗಗಳಿಗೆ ಒಡ್ಡುಕೊಳ್ಳೋಕ್ಕೆ ಈ ಒಂದು ಗೆಲುವು ಅನಿವಾರ್ಯ. ಆ್ಯಂಡ್ ತುಂಬ ತಿಂಗಳುಗಳಿಂದ ಅಥವಾ ಕಳೆದ 2 ವರ್ಷಗಳಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ರೇಟ್ ಇರಲಿಲ್ಲ ನಮ್ಮಲ್ಲಿ. ಆ್ಯಂಡ್ ಈ ವರ್ಷದಂತೂ ಒಂದು 6 ತಿಂಗಳಲ್ಲಿ ಸಕ್ಸಸ್ ಅನ್ನೋದು ಮರೀಚಿಕೆಯಾಗಿತ್ತು. ಅದನ್ನು ನಮ್ಮ ಸೂ ಫ್ರಮ್ ಸೋ ಯಾವ ಮಟ್ಟಕ್ಕೆ ಗೆದ್ದು ಬೀಗ್ತಾ ಇದೆ ಇದೆಲ್ಲ ನಮಗೆ ಗೊತ್ತಿರೋದೆ. ಆ್ಯಂಡ್ ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ರಾಜ್ ಬಿ ಶೆಟ್ಟಿ ಅಂಡ್ ಟೀಮ್. ಈ ಥರದ ಒಂದು ಸರಳವಾದ ಒಂದು ಕಥೆಯನ್ನು ಅಂದರೆ ನಾನು ಇನ್ನು ಸಿನಿಮಾ ನೋಡಬೇಕಾಗಿದೆ, ಹಾಗಾಗಿ ಅದ್ರ ಬಗ್ಗೆ ಇನ್ನು ಪೋಸ್ಟ್ ಬರೋದಿಲ್ಲ, ನೋಡ್ಬಿಟ್ಟು ಬರೆಯೋಣ ಅಂತ ಕಾಯ್ತಾ ಇದ್ದೆ. ನಾನು ಊರಲ್ಲಿರಲಿಲ್ಲ. ನಾನು ಬಂದ ಮೇಲೆ ಒಂದು ಸ್ವಲ್ಪ ಈ ಮನೆ ಈಗ ಮಗು ಅಂತ ಆದಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿರೋದು, ಬಹುತೇಕ ಇಲ್ಲಿ ಮ್ಯಾರಿಡ್ ಇದ್ದೀರಿ, ಫ್ಯಾಮಿಲಿ ಪಾಡು, ಆ ಒಂದು ಟೆನ್ಷನ್ಸು, ಕೆಲಸಗಳು, ಜವಾಬ್ದಾರಿಗಳು ಎಲ್ಲ ಜಾಸ್ತಿ, ಹಾಗಾಗಿ ನೋಡೋಕ್ಕಾಗಿಲ್ಲ. ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನೋಡಬೇಕು ಅಂತಿದ್ದೀನಿ. ನೋಡಿದ ತಕ್ಷಣ ಅದ್ರ ಬಗ್ಗೆ ಬರಿತೀನಿ. ಬಟ್ ನಿಮ್ಮ ಮೂಲಕ ಐ ವಾಂಟ್ ಟು ಗಿವ್ ದಮ್ ಮೈ ಬೆಸ್ಟ್ ಕಂಗ್ರಾಟ್ಸ್ ಆ್ಯಂಡ್ ಬೆಸ್ಟ್ ವಿಶಸ್. ಈ ಥರ ಒಂದು ಗೆಲುವು ಒಂದು ಇಂಡಸ್ಟ್ರಿಯ ಆಗು ಹೋಗುಗಳನ್ನೇ ಬದಲಾಯಿಸ್ಬಿಡುತ್ತೆ. ಆ್ಯಂಡ್ ಎಲ್ಲರೂ ಅಂದರೆ ತುಂಬ ತಣ್ಣಗಾಗೋಗಿದೆ ಇಂಡಸ್ಟ್ರಿ, ಕೆಲಸ ಇಲ್ಲ, ಆ ರೀತಿ ಈ ರೀತಿ ಒಂದು ಅಷ್ಟು ಮಾತುಗಳು ಕೇಳ್ತಾ ಇದ್ವಿ. ಈ ಒಂದು ಗೆಲುವಿಂದ ನಿನ್ನೆ ಯಾವುದೋ ಒಂದು ಸಣ್ಣದೊಂದು ಪರ್ಸನಲ್ ಒಂದು ಶೂಟ್ ಇತ್ತು, ಅದಕ್ಕೆ ಕ್ಯಾರವಾನ್ ಸಿಗಲಿಲ್ಲ, ಅಷ್ಟರ ಮಟ್ಟಕ್ಕೆ ಬ್ಯುಸಿ ಆಗಿದೆ ಇಂಡಸ್ಟ್ರಿ. ಸೊ ದಟ್ ಈಸ್ ಅ ವೆರಿ ವಾರ್ಮ್ ಥಿಂಗ್ ಟು ಹ್ಯಾಪನ್. ಆ್ಯಂಡ್ ನಾವೆಲ್ಲರೂ ಇಲ್ಲಿ ಇದ್ದೀವಿ, ಇದನ್ನು ನಂಬ್ಕೊಂಡು ಬದುಕ್ತಿರ್ತಕ್ಕಂಥ ಒಂದಷ್ಟು ಕುಟುಂಬಗಳಿಗೆ ಇದೊಂದು ಸ್ಫೂರ್ತಿಯ ಸೆಲೆಯಾಗಿ ಈ ಒಂದು ಗೆಲುವು ಬಂದಿದೆ.
ಇದರಿಂದ ಮತ್ತೆ ಪುಟಿದೆದ್ದಿದೆ ಚಿತ್ರರಂಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿ ನಾನು ಇವತ್ತು ಬರೋದಕ್ಕೆ ಪ್ರಮುಖವಾದ ಕಾರಣ ನಮ್ಮ ರಜನಿ, ನಮ್ಮೂರ ಹುಡುಗ, ನನ್ನ ಹಾಸನದ ಸಹಪಾಠಿ. ಒಂದು ಇಂಟೆಲಿಜೆನ್ಸ್ ಹೇಳಬೇಕು ಇವ್ರ ಟೀಮ್ ಬಗ್ಗೆ. ಅಭಿರಾಮ್ ಮಾತಾಡಿದಾಗಲೇ ಅವ್ರ ಮಾತಲ್ಲೇ ಗೊತ್ತಾಗೋಯ್ತಲ್ಲ ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಅಂತ. ನನ್ನ ಕೇಳಿದ್ದು ಇರ್ತಿ ಲಕ್ಕಿ ಡಿಪ್ ಮಾಡೋಣ ಇರ್ತಿ ಟೈಟಲ್ ಮೀನಿಂಗ್ಗೆ ಅಂತ. ಆಯಿತು, ಲಕ್ಕಿ ಡಿಪ್ಪಲ್ಲಿ ಒಂದು ಚೀಟಿ ಎತ್ತದು ಅಂತ ಅನ್ಕೊಂಡೆ. ಈ ಥರ ಪ್ರೆಸ್ ಮೀಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಬಟ್ ನಾನು ಒಂದೇ ನಂಬಿಕೆ, ನಾನು ಸುಮಾರು ಸಲ ನಿಮ್ಗಳ ಮುಂದೆ ಹೇಳಿದ್ದೀನಿ. ನಾನು ಮೊದಲನೇ ಸಲ ಅಂದರೆ ಸಿನಿಮಾಗೆ ಹೊಸದಾಗಿ ಬಂದಾಗ ಹಲವಾರು ಜನ, ಅದರಲ್ಲಿ ನಿಮ್ಮಲ್ಲೂ ಒಂದಷ್ಟು ಜನ ಇದ್ದೀರಿ, ಹಿರಿಯರಿದ್ದೀರಿ, ನಮ್ಮನ್ನು ಬೆಂತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಇವತ್ತು ಈ ಥರ ಈ ಸ್ಥಾನಕ್ಕೆ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತಕ್ಕಂಥ ಒಂದು ಶಕ್ತಿ ಬಂದಿದೆ. ಸೊ ಪ್ರತಿಯೊಬ್ಬರು ಯಾರೇ ಆಗಲಿ ಒಂದು ಸಿನಿಮಾ ಅಂತ ಪ್ರಯತ್ನ ಪಟ್ಟಾಗ ಅದರಲ್ಲಿ ಏನೋ ಒಂದು ಸ್ವಲ್ಪ ವಿಷಯ ಇದೆ ಅಂತ ಅನ್ನಿಸಿದಾಗ ಅದರಲ್ಲಿ ಸಕ್ಸಸ್ಸು ಫೇಲ್ಯೂರು ಅದನ್ನೆಲ್ಲ ಮೀರಿ ಅವ್ರನ್ನ ಬೆಂತಟ್ಟುವಂಥ ಕೆಲಸ ಆಗಬೇಕು, ಸಾಕಷ್ಟು ಆಗಬೇಕು, ಸಾಧ್ಯವಾದಷ್ಟು ನಾವು ಮಾಡಬೇಕು ಅನ್ನೋ ಒಂದು ಪಾಲಿಸಿ ನಂದು. ಅವಕಾಶ ಇದ್ದಾಗ, ನಾನು ಬಿಡುವಾಗಿದ್ದಾಗ ಯಾವುದೇ ಹೊಸ ತಂಡ ಕೇಳಿದ್ರು ನಾನು ಯಾವತ್ತು ಹಿಂಜರಿದಿಲ್ಲ. ಬಟ್ ನಾನು ಅದೇ ಹೇಳ್ದಂಗೆ ಒಂದು ಎಸೆನ್ಸ್ ಕಂಟೆಂಟ್ ಇದೆಯಾ ಅವರಲ್ಲಿ ಅಂತ ಒಂದಷ್ಟೇ ಗಮನಿಸ್ತೀನಿ. ಬಟ್ ಇಷ್ಟು ಟ್ರಿಕ್ ಮಾಡಿ ನನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಅಂದರೆ ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಅವ್ರ ಇಂಟೆಲಿಜೆನ್ಸು. ದೇರ್ ಈಸ್ ಸಮಥಿಂಗ್ ಇನ್ ಕರ್ಲೆ, ದೇರ್ ಇಸ್ ಸಮಥಿಂಗ್ ಅಬೌಟ್ ಕರ್ಲೆ. ಈ ಥರ ತಿಳಿದವರು, ಓದ್ಕೊಂಡವರು ಹೆಚ್ಚು ಜನ ಬರಬೇಕು, ಬರೀಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ತೆಗಿಬೇಕು. ವಿತ್ ಅ ಲಾಟ್ ಆಫ್ ಟ್ರಸ್ಟ್ ಇಲ್ಲಿ ಬಂದಿದ್ದೀನಿ. ಇವತ್ತಾರ ಮೀನಿಂಗ್ ರಿವೀಲ್ ಮಾಡ್ತೀನಿ ಅಂತ ಅಂದ್ಕೊಂಡೆ, ಮಾಡಲಿಲ್ಲ. ಐ ಆಮ್ ಬಿಟ್ ಡಿಸಪಾಯಿಂಟೆಡ್ ಅಬೌಟ್ ಇಟ್. ಸ್ಟಿಲ್ ತುಂಬ ಖುಷಿ ಆಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಖುಷಿ ಆಯಿತು. ಆ್ಯಂಡ್ ಒಳ್ಳೆ ಪ್ರೊಡ್ಯೂಸರು, ಪ್ಯಾಷನ್ ಬಗ್ಗೆ ಕೇಳ್ಪಟ್ಟಿದ್ದೀನಿ ನಾನು. ಬೆಸ್ಟ್ ವಿಶಸ್ ಸರ್, ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ಟೆಕ್ನಿಷಿಯನ್ಗಳು ಮಾತಾಡಬೇಕು, ಬರೀ ಆರ್ಟಿಸ್ಟ್ಗಳೇ ಮಾತಾಡಬಾರ್ದು. ಸೊ ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ, ಭೇಟಿಯಾಗಿ. ಬೆಸ್ಟ್ ವಿಶಸ್ ಟು ಕರಳೆ ಟೀಮ್. ಒಂದು ಗೆಲುವಿನ ನಗೆ ಹಲವಾರು ಹೊಸತಕ್ಕೆ ನಾಂದಿ ಹಾಡುತ್ತೆ. ಆ ಗೆಲುವು ನಿಮ್ಮದಾಗಲಿ ಅಂತ ಆಶಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಇದು ಸಿನಿಮಾ ಬಂದು ನಮ್ಮ ಡೈರೆಕ್ಟ್ರು ಅವಿರಾಮ್ ಸರ್ದು ಒಂದು ಲಾಂಗ್ ಜರ್ನಿ. ಇಟ್ಸ್ ಆಲ್ಮೋಸ್ಟ್ ನಮಗೆ ಒಂದು 2-3 ಇಯರ್ಸಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಕಂಪ್ಲೀಟ್ಲಿ ಪ್ರಿಪ್ರೇಷನ್ ಮಾಡಿಕೊಂಡು ಆಲ್ಮೋಸ್ಟ್ ನಮ್ಮ ಎಲ್ಲ ಕಂಪ್ಲೀಟ್ ಥಾಟ್ಸ್ ಆಗಿರ್ಬೋದು, ಐಡಿಯಾಸ್ ಆಗಿರ್ಬೋದು, ಆ್ಯಂಡ್ ಎಂಟೈರ್ ಡ್ರೀಮ್ನ ನಾವು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆ್ಯಂಡ್ ಫಸ್ಟ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ಯೂಟಿಫುಲ್ ಸಬ್ಜೆಕ್ಟ್ ಆ್ಯಂಡ್ ದ ಬ್ಯೂಟಿಫುಲ್ ಒಂದು ಎಂಟೈರ್ ಡಿಸೈನ್ ಏನಿದೆ ಸಬ್ಜೆಕ್ಟ್ದು, ಆ ಒಂದು ಒಳ್ಳೆ ಡಿಸೈನ್ ಆಗಿರೋವಂಥ ಸಬ್ಜೆಕ್ಟ್ನ ನನ್ನ ನಂಬಿ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅದಾದಮೇಲೆ ಇದಕ್ಕೆ ಮೇಯ್ನ್ಲಿ ಈ ಎಲ್ಲ ಒಂದು ಪ್ರಾಸೆಸ್ಗೂ ನಮ್ಮ ಪಾಲಾಕ್ಷ ಸರು ಒನ್ ಆಫ್ ದ ಮೇಯ್ನ್ ಪಿಲ್ಲರ್ ಅಂತ ಹೇಳ್ಬೋದು. ಫ್ರಮ್ ದ ಡೇ ಒನ್ನಿಂದ, ಅಂದರೆ ನಾವು ಶೂಟಿಂಗ್ ಹೋಗೋದು, ನಮ್ಮದು ಪ್ರೀ ಪ್ರೊಡಕ್ಷನ್ ವರ್ಕ್, ದಟ್ಸ್ ಟೋಟಲಿ ಡಿಫ್ರೆಂಟ್. ಬಟ್ ದ ಡೇ ಒನ್ ಪ್ರೀ ಪ್ರೊಡಕ್ಷನ್ ವರ್ಕಲ್ಲಿ ನಮ್ಮದು ಸ್ಕ್ರಿಪ್ಟ್ ಆಗಿರ್ಬೋದು ಆ್ಯಂಡ್ ಇವನ್ ದ ಮ್ಯೂಸಿಕ್ ವರ್ಕ್ಸ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಅವರ ಇನ್ವಾಲ್ವ್ಮೆಂಟ್, ಯೂಶಲಿ ದ ಪ್ರೊಡ್ಯೂಸರ್ಸ್ ಯಾರು ಅಷ್ಟೊಂದು ಇನ್ವಾಲ್ವ್ಮೆಂಟ್ ಕೊಡೋದಿಲ್ಲ. ಬಟ್ ಅವರು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ತುಂಬ ನಮಗೆ ಆ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಆ್ಯಂಡ್ ಆ ಸಪೋರ್ಟ್ ಆಗಿರ್ಬೋದು, ದಟ್ ಈಸ್ ಟೋಟಲಿ ನಮಗೆ ಅದು ಇಟ್ಸ್ ಅ ವೆರಿ ಲಕ್ಕಿಯೆಸ್ಟ್ ಥಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಒಂದು ಕಾಂಟೆಸ್ಟ್ ನಾವು ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಅದಕ್ಕೆ ಮೇಯ್ನಾಗಿ ನಾನು ವಸಿಷ್ಠ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮಗೆ ಬಂದು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಇನ್ನೇನು ಆಲ್ಮೋಸ್ಟ್ ನನ್ನ ಪಾರ್ಟ್ ಆಫ್ ವರ್ಕ್ ಏನಿದೆ ಅದ್ರ ಬಗ್ಗೆ ಮಾತಾಡ್ಬೋದು ಅಂದರೆ, ನಂದು ಆಲ್ಮೋಸ್ಟ್ ಮ್ಯೂಸಿಕ್, ನಮ್ಮ ಸಿನಿಮಾದ ಆಲ್ಮೋಸ್ಟ್ ಎಲ್ಲ ಆಲ್ಬಮ್ ಎಲ್ಲ ಕಂಪ್ಲೀಟ್ ಆಗಿದೆ. ಆ್ಯಂಡ್ ವಿ ಆರ್ ಪ್ಲ್ಯಾನಿಂಗ್ ಫಾರ್ ದ ಫೈನಲ್ ಥಿಂಗ್ಸ್, ಸಿಂಗರ್ಸ್ ಆಗಿರ್ಬೋದು, ದ ಲೈವ್ ಥಿಂಗ್ಸ್, ಎವ್ರಿಥಿಂಗ್ ವಿ ಆರ್ ಪ್ಲ್ಯಾನಿಂಗ್ ಔಟ್. ಆ್ಯಂಡ್ ಅದಾದಮೇಲೆ ಇವಾಗ ಆಲ್ಮೋಸ್ಟ್ 80% ಆಫ್ ದ 80 to 90% ಆಫ್ ದ ಸಿನಿಮಾ ಕಂಪ್ಲೀಟ್ ಆಗಿದೆ ನಮ್ಮದು.
ಆ್ಯಂಡ್ ಇನ್ನೊಂದೇನು ಅಂದರೆ ಇಡೀ ಸಿನಿಮಾದಲ್ಲಿ ದ ಮೇನ್ ಸಬ್ಜೆಕ್ಟ್ ಆ್ಯಂಡ್ ಅದನ್ನು ಟ್ರಾವೆಲ್ ಮಾಡುವಂಥ ಒಂದು ಮೇನ್ ಕ್ಯಾರೆಕ್ಟರ್ ಅಂದರೆ ನಮ್ಮ ಈ ಪುಟಾಣಿ ಶ್ರೇಯಾ. ಇಟ್ಸ್ ಅ ವೆರಿ ಪ್ರಾಮಿಸಿಂಗ್ ಪರ್ಫಾರ್ಮೆನ್ಸ್. ಆ್ಯಂಡ್ ಅಂದರೆ ಅಷ್ಟು ಚಿಕ್ಕ ಮಗುವಾಗಿದ್ರೂ ದ ಡೈರೆಕ್ಟ್ರಿಗೆ ತುಂಬಾ ಸಪೋರ್ಟಿವ್ ಆಗಿ ಆ್ಯಕ್ಟ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಸೊ ಎವ್ರಿಥಿಂಗ್ ಇಟ್ಸ್ ತುಂಬಾ ಒಂದು ಕ್ಯೂಟಾಗಿ ಟ್ರಾವೆಲ್ ಮಾಡಿರೋವಂಥ ಒಂದು ಇನ್ಸಿಡೆನ್ಸ್ ಅನ್ಬೋದು. ಆ್ಯಂಡ್ ನಾನು ಅವರ ತಂದೆ ತಾಯಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇಟ್ಸ್ ಯಾಕೆಂದರೆ ಶೂಟ್ ಟೈಮಲ್ಲೂ ಅವರು ತುಂಬಾ ಸಪೋರ್ಟಿವ್ ಆಗಿ, ಯಾಕೆಂದರೆ ನಾನು ಒಂದು ಐ ಥಿಂಕ್ 1-2 ಶೆಡ್ಯೂಲ್ ನಾನು ಶೂಟಲ್ಲಿ ನಾನು ಇನ್ವಾಲ್ವ್ ಆಗಿದೆ. ಆ್ಯಂಡ್ ಅವ್ರ ಸಪೋರ್ಟ್ ಇಟ್ಸ್ ಅ ವೆರಿ ಅಮೇಝಿಂಗ್ ಸಪೋರ್ಟ್. ಆ್ಯಂಡ್ ಈವನ್ ದ ಟ್ರೈನ್ ನೀವು ಕೊಡ್ತಾ ಇದ್ದಂಥ ಟ್ರೈನಿಂಗ್ ಆಗಿರ್ಬೋದು ಆ ಮಗುಗೆ, ಎವ್ರಿಥಿಂಗ್ ಗೋಸ್ ವೆಲ್. ಆ್ಯಂಡ್ ಏನು ಅಂದರೆ ಈಗ ನಾವು ನಮ್ಮ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಮಾತಾಡೋದಕ್ಕಿಂತ ಈಗ ನಮ್ಮ ಕಡೆಯಿಂದ ಬರೋವಂಥ ಕಂಟೆಂಟ್ಸ್ಗಳು ಏನು ಆಚೆ ಈಗ ರಿವೀಲ್ ಆಗುತ್ತೆ ಅದ್ರ ಬಗ್ಗೆ ಜನ ಮಾತಾಡಿದಾಗ ಇಟ್ ವಿಲ್ ಬಿ ಮೋರ್ ಒಂದು ಅದಕ್ಕೆ ಒಂದು ವರ್ತ್ ಇರುತ್ತೆ. ಆ್ಯಂಡ್ ಆ ರೆಸ್ಪಾನ್ಸ್ಗೆ ಒಂದು ಮೀನಿಂಗ್ಫುಲ್ ಆಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಏನಿದೆ ರೆಗ್ಯುಲರ್ ಆಗಿ ಆ ಥರ ಒಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡೋದು ನನಗೆ ಇಷ್ಟ ಇಲ್ಲ. ನನ್ನ ಸಿನಿಮಾ ಕರಳೆನಲ್ಲಿ ನನ್ನ ಹೀರೋಯಿನ್ ಪಾತ್ರದ ಹೆಸರು ದೇವಕಿ ಅಂತ. ಇನ್ನು ಮುಂದೆ ಎಲ್ಲೇ ಕುಂಕುಮ್ ಹರಿಹರನ್ ನನ್ನ ಕರಳೆ ಸಿನಿಮಾ ಹೀರೋಯಿನ್ನು ದೇವಕಿಯಾಗಿ ತಮ್ಮ ಮುಂದೆ, ಮಾಧ್ಯಮದ ಮುಂದೆ ಆಗಲಿ ಕರಳೆಯಿಂದ ಪ್ರೆಸೆಂಟ್ ಮಾಡಿದ್ರೆ ಅವ್ರನ್ನ ದೇವಕಿಯಾಗಿ ಪ್ರೆಸೆಂಟ್ ಮಾಡ್ತೀನಿ. ಅದಕ್ಕೆ ಸೊ ಐ ಅವಾಯ್ಡೆಡ್ ಅಷ್ಟೇ. ಅದು ನಾನು ಈಗಲೇ ಇಟ್ಸ್ ನಾಟ್ ದಿಸ್ ರೈಟ್ ಸ್ಟೇಜ್ ಮೇಡಮ್, ಪ್ಲೀಸ್. ಯಾಕೆಂದರೆ ಫಸ್ಟ್ ಲುಕ್ ಅವ್ರದ್ದು ಇನ್ನೂ ರಿವೀಲ್ ಮಾಡಿಲ್ಲ ನಾನು ಇಲ್ಲಿವರೆಗೂ ಅಲ್ವಾ, ನೀವೆಲ್ಲೂ ನೋಡಿಲ್ಲ. ನೆಕ್ಸ್ಟ್ ಕೆಲಸ ನನ್ನದೇ, ನನ್ನ ಸಿನಿಮಾ ತಂಡದ ಕೆಲಸ ಏನು, ನೆಕ್ಸ್ಟ್ ಹೀರೋಯಿಂದು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡ್ತೀವಿ. ಬಿಕಾಸ್ ಹೀರೋಯಿನ್ನೇ ಯಾಕೆ ಅಂದರೆ ಫೀಮೇಲ್ ಓರಿಯೆಂಟೆಡ್, ವುಮೆನ್ ಓರಿಯೆಂಟೆಡ್ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿದೆ. ಹೈಲಿ ಟ್ಯಾಲೆಂಟೆಡ್ ಹುಡುಗಿ ಕುಂಕುಮ್ ಹರಿಹರ್, ತುಂಬ ಒಳ್ಳೆಯ ಭವಿಷ್ಯ ಇದೆ. ಆ ಹೆಣ್ಣು ಮಗಳು ನನ್ನ ಸಿನಿಮಾಗೆ ಹೀರೋಯಿನ್ ಆಗಿರೋದು ನಿಜವಾಗ್ಲೂ ನನಗೆ ತುಂಬ ಸ್ಟ್ರೆಂತ್ ಅಂತ ಅಂದ್ಕೊಳ್ಳಿ. ಪರ್ಫಾರ್ಮೆನ್ಸ್ ಕಿಲ್ಲಿಂಗ್, ಸುಮ್ಮನೆ ಹೇಳ್ತಿಲ್ಲ, ಡೆಡಿಕೇಟೆಡ್ಡು, ಹಾರ್ಟ್ಲಿ ಹೇಳ್ತಾ ಇದ್ದೀನಿ. ಆ ಹುಡುಗಿಗೆ ತುಂಬ ಒಳ್ಳೆಯ ಭವಿಷ್ಯ ಇದೆ. ಒಳ್ಳೊಳ್ಳೆ ಸಿನಿಮಾ ಸಿಗಬೇಕು, ಆ ಒಳ್ಳೆ ಸಿನಿಮಾ ಮಾಡೋವಂಥ ಪ್ರಯತ್ನದಲ್ಲಿ ನಾನಿದ್ದೀನಿ. ಸಿನಿಮಾದಲ್ಲಿ ನನ್ನ ಹೀರೋಯಿನ್ನು ತುಂಬ ಒಳ್ಳೆ ಮಟ್ಟಕ್ಕೆ ಹೋಗ್ತಾಳೆ, ಅದು ನಾನು ಹೇಳ್ಬೇಕು. ಎನಿ ಕ್ವಶನ್ಸ್? ತುಂಬ ಜನ ಈ ಲಕ್ಕಿ ಡ್ರಾ ಇದನ್ನು ಅನೌನ್ಸ್ ಮಾಡಿದ ತಕ್ಷಣವೇ ಹೇಳಿದ್ರು, ಸರ್ ಹಿಂಗೆ ಮಾಡಿಬಿಡೋಣ, ಎಲ್ಲ ಚೀಟಿನೂ ಹಾಕ್ಬಿಡೋಣ ಒಂದೇ ಹೆಸರಲ್ಲಿ, ನಾವು ಹಿಂಗೆ ಮಾಡ್ತೀವಿ, ಹಿಂಗೆ ಏನೇನೋ ಮಾಡಿದ್ರು. ಬಟ್ ಬೇಡ, ಅದು ಸುಮ್ಮನೆ ಆ ಥರ ಫೇಕ್ ಆಗಿರೋದು ಬೇಡ. ಫೇಕ್ ಆಗಿದ್ದು ಈ ಥರದ್ದು ಅವ್ರು ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ, ಪಾಪ ಅವ್ರ ನಂಬಿಕೆನೂ ಹಾಳು ಮಾಡ್ತೀವಿ, ಮತ್ತು ನೀವೆಲ್ಲರೂ ಬಂದಿರ್ತೀರ, ಮಾಡಬಾರ್ದು ಅನ್ನೋದು ಉದ್ದೇಶದಿಂದ ತುಂಬ ಜೆನ್ಯೂನ್ ಆಗಿದೆ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಿನಿಮಾದ ಕಾಂಟೆಸ್ಟ್ ಕಮೆಂಟ್ ಮಾಡಿ ಒಂದು ಐಫೋನ್ ಅನ್ನ ಗೆದ್ದಿರುವಂತಹ ಎಸ್ ಸರ್, ದಯವಿಟ್ಟು ಸರ್ ಈ ಪಕ್ಕದಲ್ಲಿ ಬಂದ್ಬಿಡಿ. ಅಪ್ಪು ದಟ್ಟಿ. ಕರಳೆ ಎಂದರೆ ಧೈರ್ಯ ಮತ್ತು ಬದ್ಧತೆಯ ಸತ್ಯರೂಪ, ಹೋರಾಟದ ಮೂಲಕ ಬೆಳೆಯುವ ದಿಟ್ಟ ಮನಸ್ಸು ಅಂತ ಬರೆದಿದ್ದಾರೆ. ಇದೇನಾ? ಸೊ ಗೆದ್ದಿರುವಂತವರು ಕಂಗ್ರಾಟ್ಸ್. ನಂಜರಾಜ್ ಹೆಮ್ಮೆಯ ಕನ್ನಡಿಗ. ಕರಳೆ ಪದಕ್ಕೆ ಕನ್ನಡದಲ್ಲಿ ಹಲವಾರು ಅರ್ಥಗಳಿವೆ. ಮುಖ್ಯವಾಗಿ ಕ್ರೂರ, ಭಯಾನಕ ಅಥವಾ ಅಸಹಜವಾದ್ದು ಎಂದು ಸೂಚಿಸುತ್ತವೆ. ಕೆಲವು ಸಂದರ್ಭಗಳಲ್ಲಿ ದೊಡ್ಡ ಅಥವಾ ಅಸಾಮಾನ್ಯವಾದದ್ದನ್ನು ವಿವರಿಸಲು ಸಹ ಬಳಸಲಾಗುತ್ತದೆ. ಗುಡ್. ನಂಜರಾಜ್ ಹೆಮ್ಮೆಯ ಕನ್ನಡಿಗ ಮತ್ತೆ ಅಪ್ಪು ದಟ್ಟಿ, ಎರಡು ಹೆಸರು. ಕಂಗ್ರಾಟ್ಸ್ ಟು ಬೋತ್ ಆಫ್ ದೆಮ್. ನಿಮಗೆ ಕ್ರಿಯೇಟಿವ್ ಆಗಿ ಈ ಥರ ಒಂದಷ್ಟು ಪ್ಲಾನ್ಗಳ ಮೂಲಕ ಸಿನಿಮಾನ ಜನಕ್ಕೆ ತಲುಪಿಸ್ಬೇಕು ಅಂತ ಹೊರಟಿದ್ದೀರಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.